ತಿರುವನಂತಪುರಂ ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್. ಸೊ ರೀಸೆಂಟಾಗಿ ನೀವು ಗೊತ್ತಿರೋ ಹಾಗೆ ಸೀಕ್ರೆಟ್ ವಾಲ್ಟ್ ಇದೆ ಅಂತ ಹೇಳಿದ್ರಲ್ವ, ಅದೇ ಟೆಂಪಲ್ಲು. ಅಲ್ಲಿ ನಾವು ಅರ್ಲಿ ಮಾರ್ನಿಂಗ್ 3 ಗಂಟೆ 3:30ಗೆ ಯಾವತ್ತು ಹೇಳಿದ್ದಾರೋ ದೇವ್ರ ದರ್ಶನ ಅಂದರೆ ನಮ್ಮ ಭಯಂಕರ ಭಕ್ತಿ. ಸೊ ಅದಕ್ಕೆ 3:30ಗೆ ಎದ್ಬಿಟ್ಟು ಅರ್ಲಿ ಮಾರ್ನಿಂಗು ಏನು ಹಿಂಗೆ ಹೇಳ್ತೀರಾ ಅಲ್ಲಿಂದ 3:30ಗೆ ದರ್ಶನ ಮಾಡಿಕೊಂಡು ಸೀದಾ ವಾಪಸ್ ಬಂದು ಮತ್ತೆ ತಿರ್ಗಾ ಮಲ್ಕೊಂಡು ಎದ್ಬಿಟ್ಟು ಇವಾಗ ಮತ್ತೆ ಎಲ್ಲ ಹೋದ್ವಲ್ಲ ಯಾವಾಗಲೇ ಅಲ್ಲಿಂದ ಶಿವ ಟೆಂಪಲ್ ಇದೆ. ಅಲ್ಲಿಂದ ನನಗೆ ದೇವರಾಣೆ ಅದು ಪ್ರೊನೌನ್ಸ್ ಮಾಡೋಕ್ಕೆ ಬರಲಿಲ್ಲ, ಸೊ ಅದಕ್ಕೆ ನೆನಪಿಲ್ಲ. ಆಮೇಲೆ ನಾನು ಗೂಗಲ್ ಮಾಡಿ ಹೇಳ್ತೀನಿ. ಸೊ ತಿರುವನಂತಪುರಮಿಂದ ಒಂದು 15 ಕಿಲೋಮೀಟರ್ಸ್ ಹಿಂದೆ ಹೋದರೆ ಅಲ್ಲೊಂದು ಕೋಸ್ಟಲ್ ಲೈನಲ್ಲಿ ಒಂದು ಟೆಂಪಲ್ ಇದೆ, ಶಿವನ್ ಟೆಂಪಲ್ಲು. ಒಂಥರ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದಲ್ಲ ಬೈ. ಅಂದರೆ ಬೀಚ್ ಪಕ್ಕನೇ ಒಂದು ಟೆಂಪಲ್ ಇದೆ ಮತ್ತು ಶಿವಂದು ಮೂರ್ತಿ ಇದೆ. ಬೀಚಲ್ಲೇ ಏನೋ ಒಂಥರ ವೈಬ್ಸ್ ಇದೆ, ತುಂಬ ದೊಡ್ಡ ದೊಡ್ಡ ಅಲೆಗಳು ಕಲ್ಲಿಗೆ ಅಪ್ಪಳಿಸ್ತಾ ಇರುತ್ತೆ. ಇನ್ನು ಮುಂದೆ ಹೋಗೋಣ, ಮುಂದೆ ಹೋಗಿ ನಿಲ್ಲಿಸೋಣ. ಅದಾದಮೇಲೆ ಬೀಚಿಗೆ ಹೋಗೋದು ಬೇಡ ಬೈ, ಅವಾಗ ತಾನೇ ಹೋದ್ವಲ್ಲ. ಇದೇ ಥರ ನಿಧಾನ ಕ್ರೂಸ್ ಮಾಡೋಣ, ಬೀಚಿಗೆ ಬೇಡ ಮತ್ತೆ ಏನಕ್ಕೆ. ತಡ್ರಿ ನಂದಿದು ಮುಗಿಸ್ಬಿಡ್ತೀನಿ. ಅದಾದಮೇಲೆ ಎಲ್ಲಿ ಹೋದ್ವಿ ಬೈ? ಸಾರಿ, ಅಲ್ಲೇ ಏನಂದರೆ ಸಕ್ಕತ್ತಾಗಲ್ಲಿ ಇದನ್ನು ಹಿಡಿತಾಯಿದ್ರು. ಏನಂದರೆ ನಾವೇನು ಮಳಿ ಅಂತ ಕರಿತೀವಿ ನಮ್ಮ ಕಡೆಗೆ, ಅದ್ರದ್ದು ಇಂಗ್ಲೀಷಲ್ಲಿ ಏನಂತ ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ ಬಟ್ ಭಯಂಕರ ಕಡಲ್ ಕೊರತೆ ಬಾ, ಇಲ್ಲಿ ಕಲ್ಲೇ ಹಾಕಿಲ್ಲ ಇಲ್ಲಿ. ಸೊ ಅಲ್ಲಿ ಮಳೆ ಹಿಡಿತಾಯಿದ್ರು. ಸ್ಟಾರ್ಟಿಂಗಲ್ಲಿ ನಮ್ಗೆ ಗೊತ್ತಾಗಿಲ್ಲ ಅವ್ರು ಏನು ಹಿಡಿತಾ ಇದ್ದಾರೆ ಅಂತ. ನಾವು ಅಂದ್ಕೊಂಡ್ವಿ ಕಪ್ಪೆ ಚಿಪ್ಪೆನ ಹಿಡಿತಾ ಇದ್ದಾರೆ ಅಂತ. ಬಟ್ ಅವ್ರದ್ದು ಸಾಹಸಕ್ಕೆ ಮೆಚ್ಚಬೇಕು. ಅವರೆಲ್ಲ ಒಂದು 50-60+ ಇದ್ದಂಗೆ ಇದ್ದಾರೆ. ಅವ್ರದ್ದು ಬಾಡಿ ಎಷ್ಟು ಫಿಟ್ನೆಸ್ ಇತ್ತು ಬೈ. ನೀವು ಹಂಗೆ ಇಲ್ಲಿಂದ ಇಲ್ಲೇ ಮೇಲೆ ಹತ್ತೋದಕ್ಕೆ ಬುಸು ಅಂತೀರ. ಅವ್ರು ನೋಡಿ, ನಂದು ಈ ಟ್ರಿಪ್ಪಲ್ಲಿ ಅದು ಒಂದು ತುಂಬ ಇಷ್ಟವಾದ ಪಾರ್ಟ್. ಅವ್ರದ್ದು ಬೋಟ್ ಹ್ಯಾಂಡ್ಲಿಂಗ್ ಇತ್ತಲ್ಲ, ಸಖತ್ತಾಗಿ ಹ್ಯಾಂಡಲ್ ಮಾಡ್ತಿದ್ರು. ಅದೇ ಆ ಏಜಲ್ಲಿ ಅವ್ರು ಹಂಗೆ ಮಾಡ್ತಾರೆ ಅಂದರೆ ಬಾಯ್. ಏನೋ ಮಾಡ್ತಿದ್ದಾರೆ, ಏನು ಮಾಡ್ತಿರ್ಬೋದು. ಕಪ್ಪೆ ಚಿಪ್ಪು ಹಿಡಿತಿದ್ದಾರಾ? ಕೊಡೋದಾದರೆ ಒಂದೆರಡು ತಗೊಂಡು ಹೋಗೋಣ. ಕಣ್ಣಿಗೆಲ್ಲ ಇದನ್ನ ಹಾಕೊಂಡು ನೀರು ಹೊಡಿಯುತ್ತಂತನ. ಶಿವನ್ ಸ್ಟ್ಯಾಚು ಇಲ್ಲೇ ಇದೆ. ಬನ್ನಿ. ಏನಂತ ಗೊತ್ತಾಗ್ತಾ ಇಲ್ಲ. ಅಲ್ವಾ? ಏನಿಲ್ಲ ಅಂದ್ರೆ ಒಂದು 60 ಮೇಲಾಗಿರುತ್ತೆ ಅವ್ರನ್ನ. ಹೆಂಗಿದೆ ನೋಡಿ ಬಾಡಿ ಅವ್ರದ್ದು. ಸ್ವಿಮ್ಮಿಂಗ್ ಬರಬೇಕಲ್ಲ ಬಾಯ್ ಅದಕ್ಕೆ. ವಾವ್, ಅಲ್ವಾ? ಬೋರ್ಗರೆವ ಕಡಲು.
ಮಾಡ್ಕೊಂಡಿರೋದು ಬೈ, ಅವರೇ ರೆಡಿ ಮಾಡ್ಕೊಂಡಿರೋದು ಬೋಟಾ? ಹಾಂ, ಅವ್ರದ್ದೇ ಸ್ವಂತ ಬೋಟು. ಅದಕ್ಕೆ ಲೈಸೆನ್ಸ್ ತಗೊಂತಿಲ್ಲ ತಾನೆ? ಲೈಸೆನ್ಸ್ ಏನಿಲ್ಲ, ಇದಕ್ಕೇನು ಲೈಸೆನ್ಸ್. ಬಟ್ ಅವ್ರ ಸಾಹಸ ಮೆಚ್ಚಬೇಕು. ಮೆಚ್ಚಬೇಕಲ್ಲ. ಹೆಂಗೆ ಹಂಗೆ ಮಾಡಿ ಆ ಥರ ಹೊಡಿತಾ ಇತ್ತು, ಹಂಗೆ ಮಾತಾಡ್ತವ್ರೆ. ಬಟ್ ಅದೇನಂತ ನಾನು ನೋಡ್ಬೇಕು. ಹಾಗೆ ಹೆಂಗೆ ಜಂಪ್ ಮಾಡ್ದೆ ನೋಡಿದ್ರ ಬೈ. ಏನಿಲ್ಲ ಅಂದ್ರೆ ತುಂಬ ಆಳ ಇದೆ ಬೈ ಇದು. ಹಾಂ, ಅಡಿಗೆ ಹೋಗಿ ಎತ್ಕೊಂಡ್ಬರ್ತಾರೆ ಅಂತ. ಇಲ್ಲ ಐತಲ್ಲ ಅಲ್ಲಿ ನೋಡಿ, ಅಲ್ಲೆಲ್ಲ ಹೋಗ್ತಾವ್ರೆ. ಅಲ್ಲಿ ನಗಿತಾವ್ರ? ಹಾಂ, ಶಿಸ್ತಾಗಿ ಓ ಕಪ್ಪೆ ಚಿಪ್ಪೆ ಬೈ, ಅದು ಅಂಟ್ಕೊಂಡಿರುತ್ತಲ್ಲ. ಹಾಂ ಹಾಂ ಹಾಂ, ಕಲ್ಲಿಗೆ ಅಂಟ್ಕೊಂಡಿರೋದು ಬೈ. ಇಲ್ಲಿದೆ ನೋಡಿ ಈ ಥರದ್ದು. ಅಂದರೆ ದೊಡ್ಡದು. ಹಾಂ, ದೊಡ್ಡದು ಕಲ್ಲಿಗೆ ಅಂಟ್ಕೊಂಡಿರೋದನ್ನ ತಗೊಬರ್ತಾರೆ. ಅಲ್ಲಿ ತಂದ್ರೆ ನೋಡೋಣ ನೀವು. ಬೈ, ನಮ್ಮ ಕಡೆಗೆ ಈ ಮಳಿ ಅಂತ ಬರುತ್ತೆ, ಅದೇ ಅನ್ಸುತ್ತೆ. ಇದು ಸ್ವಲ್ಪ ದೊಡ್ಡ ಸೈಜು. ಸೇಲಂ, ಹಾಂ, ಬೆಂಗಳೂರು, ಹಾಂ, ಕನ್ನಡ. സാധാ എല്ലാം കൂടി ഒന്നില്ല, അതിനെ ഇളക്കി എടുക്കും. ಓಕೆ ಓಕೆ ಓಕೆ. ಪೆರ್ಸಾಯಿ ಹೋಯ್ತಾ? ಅದು ದೊಡ್ಡದಾಗಿ ಹೋಗಿದೆ. ಏನು ಗೊತ್ತಾ ಬಾ ಇದು? ಮೀನು ಕಟ್ತಿರ್ಚಾ? ಫೈನಲಿ ಇದು ನಮ್ಮೂರ ಬದಿ ಸಿಕ್ಕು ಮಳೆ ಅಂಥೇಳಿ ಕನ್ಕ್ಲೂಷನಿಗೆ ಬಂದಾಯ್ತು. ಓ ಇಲ್ಲ ಭಯ, ಅವ್ರೇನು ಮಾಡಿದ್ರು ಗೊತ್ತಾ? ಆ ಮೀನಲ್ಲಿ ಸ್ವಲ್ಪ ಮಾಂಸ ಕಿತ್ಬಿಟ್ಟು ಈ ಗಾಳಕ್ಕೆ ಸಿಕ್ಸಿದ್ರು, ಉಳಿದಿರೋ ಮೀನು ಬಿಸಾಕಿದ್ರು. ಆಲ್ರೆಡಿ ಒಂದು ಹಿಡ್ದಿದ್ದಾರೆ ನೋಡಿ. ಒಂದು ಬೈಗಿ ಮೀನು, ಇನ್ನೊಂದು ಬೊಂಡಸ್. ಅದೇ ಅಂಕಲ್, ಅದೆಂದ ಸ್ಟ್ಯಾಚು? ಅದೆಂದ ಸ್ಟ್ಯಾಚು? ಗ್ರೀನ್ ರೆಡ್ ಕಲರ್ ಹಾರ್ಬರಾ? ಓಕೆ ಓಕೆ. ರೂಟಾ? ಬೋಟ್ ರೂಟಾ ಶಿಪ್ ರೂಟಾ? ಓಕೆ ಓಕೆ. ಪೆರಿಯ ಶಿಪ್.